ಇವ್ರೇನೋ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂಥೇಳಿ ನನ್ನ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ನನ್ನ ಹೆಸರು ಹೇಳಿದ್ರೇ ಇವ್ರ ಸಿನಿಮಾ ನಡೆಯೋದು BJP-ನಲ್ಲಿ, JDS ಅಲ್ಲಿ. ಇವ್ರ ಸಿನಿಮಾ ನಡಿಬೇಕು ಅಂತ ಅಂದ್ರೆ ನಮ್ಮ ಅಣ್ಣನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಇವ್ರಿಗೆ ನಡೆಯೋದಿಲ್ಲ. ಪಾಪ CT ರವಿ ಅವರಿಗೆ ಅವ್ರ ತಾಯಿ ನೆನಪಾಗ್ಲಿಲ್ಲ ಅಂತ ಕಾಣಿಸ್ತದೆ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ತಾವು ಒಪ್ಕೊಳ್ಳೋದಾದ್ರೆ ಮತ್ತೊಮ್ಮೆ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಅದನ್ನ ಈಗಾಗಲೇ ಅದನ್ನ SIT ಅವರು ಚಾರ್ಜ್ ಶೀಟ್ ನಲ್ಲಿ FSL ರಿಪೋರ್ಟ್ ನಲ್ಲಿ ದೃಢಪಡಿಸಿದ್ದಾರೆ. ಒಕ್ಕಲಿಗ ತಾಯಂದಿರನ್ನ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಅವರ ಹೆಂಡತಿಯರನ್ನ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ದಲಿತರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಆ ಒಕ್ಕಲಿಗರ ತಾಯಂದಿರನ್ನ ಮಂಚಕ್ಕೆ ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಪ್ರಾಮಾಣಿಕವಾಗಿ ತೋರಿಸ್ಬೇಕು. ಭಾರತೀಯ ಜನತಾ ಪಕ್ಷದವರು ಪಾಪ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ. ಒಬ್ಬರು ವಿಧಾನಸಭೆಯಲ್ಲಿ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಾರೆ, ಅವ್ರನ್ನ ಇವ್ರು ಹೋಗಿ ಸಾಂತ್ವನ ಮಾಡ್ತಾರೆ. ಇನ್ನೊಬ್ರು ವಿಧಾನಸೌಧದಲ್ಲಿ ಮಂತ್ರಿಗಿರಿ ನಡೆಸಿ ಅಂತ ಅಂದ್ರೆ ಮಂತ್ರಿಗಿರಿ ನಡೆಸುವಂತ ದೇವಾಲಯದಲ್ಲಿ ರೇಪ್ ಮಾಡಿರುವಂಥದ್ದನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಕೂತಿದ್ದೀರಿ. ವಿಧಾನಸೌಧದಲ್ಲಿ ವಿಕಾಸಸೌಧ ಮಾಡಿನಲ್ಲಿ ನನಗೆ ರೇಪ್ ಆಗಿದೆ ಅಂತೇಳಿ ಹೇಳ್ದಂತ ಪ್ರಕರಣವನ್ನ ಈ ಮಾಧ್ಯಮದ ಸ್ನೇಹಿತರಿಗೆ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನೀಚ ಕೃತ್ಯವನ್ನ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥ ವಿಚಾರವನ್ನ ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ CBIಗೆ ಒಪ್ಪಿಸ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.